ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇದು ವರಮಹಾಲಕ್ಷ್ಮಿ ಹಬ್ಬಕ್ಕಂತಂದು ಮನೆ ಎಲ್ಲ ಕ್ಲೀನ್ ಮಾಡ್ಕೊಳತ್ತಿದ್ವಿ. ಹಾಗಾಗಿ ಮನೆ ಕ್ಲೀನಿಂಗ್ ವ್ಲಾಗ್ ಇದು. ಮತ್ತು ಮನೆ ಕ್ಲೀನ್ ಮಾಡ್ಬೇಕಂತಂದ್ರೆ ನನ್ನದು ಹಳೆ ಬುಕ್ಸು, ಸ್ಕೂಲ್ ಬುಕ್ಸು ಅದೆಲ್ಲ ಇತ್ತು. ಇಲ್ಲಿ ನೋಡಿರಿ, ಚೈಲ್ಡ್ಹುಡ್ ನೆನಪೆಲ್ಲನೂ ನೆನಪಾಗತ್ತಿತ್ತು. ಮನೆ ಕ್ಲೀನ್ ಮಾಡಬೇಕಾದ್ರೆ ಎಲ್ಲನೂ ಸಿಕ್ಕುವಲ್ಲ, ಬುಕ್ಸು ಮತ್ತು ನನ್ನ ಐಟಮ್ಸು, ಸ್ಕೂಲಿಗೆ ಹೋಗೋ ಐಟಮ್ಸು, ಕಾಲೇಜಿದ್ದು ಬುಕ್ಸು ಅವೆಲ್ಲನೂ ಹಾಗೆ ಇಟ್ಟಿದ್ದೆ. ಮನೆ ಕ್ಲೀನ್ ಮಾಡಬೇಕಾದ್ರೆ ಎಲ್ಲನೂ ಸಿಕ್ಕು. ಹಾಗೆ ಎಲ್ಲ ಹಳೆ ನೆನಪೆಲ್ಲನೂ ನೆನಪಾಗತ್ತು. ಹಂಗೆ ನಾನು ಮುತ್ತನ ಜೊತೆ ಬಂದಾಗ ಡ್ರೆಸ್ ಕೊಡ್ಸಿದ್ದ, ಹೊಸ ಡ್ರೆಸ್ಸು ಅವಾಗಿಂದು. ಇದು ಕ್ಯಾರಿ ಬ್ಯಾಗು, ಆ ಅಂಗಡೀಲಿ ಕೊಟ್ಟಿರೋ ಕ್ಯಾರಿ ಬ್ಯಾಗ್ ಇದು. ಫುಲ್ ನೆನಪೈತಿ ನನಗೆ. ಇದು ಬಂದಾಗ ತೊಗೊಂಡಿದ್ದು. ಆ ಕ್ಯಾರಿ ಬ್ಯಾಗ್ ಕೂಡ ಇನ್ನೂ ಇಟ್ಟಿದ್ದೀನಿ. ನೀವು ನಂಬ್ತಿರೋ ಇಲ್ವೋ, ನಾನು ಸ್ಕೂಲಿಗೆ ಹೋಗೋ ಅಂತ ಇದು ಬುಕ್ಸಿಗೆ ಹಾಕ್ಸ್ತಿದ್ವಿ ಮೇಲ್ಗಡೆ ಆ ನೇಮು ಮತ್ತು ಕ್ಲಾಸು, ಯಾವುದು ಬುಕ್ಕು, ಯಾವ ಸಬ್ಜೆಕ್ಟು ಅಂತ ಬರೆದಿಡ್ತಿದ್ವಿ. ಇದನ್ನ ಹಚ್ಚಿ ಸ್ಟಿಕ್ಕರು ಅದು ಕೂಡ ಐತಿ ಇನ್ನೂ. ಹಾಗೆ ನನ್ನ ಹಳೆ ಸೀರೆ, ಹಳೆ ಬಟ್ಟೆ ಎಲ್ಲನೂ ಹಾಗೆ ಇತ್ತು. ಇದು ನನಗೆ ಫಸ್ಟ್ ಮುತ್ತು ನಂಗೆ ತಾಳಿ ಕಟ್ಟಿದ್ದಾಗ ಹಾಕಿರೋ ಡ್ರೆಸ್ ಇದು. ಅದು ಕೂಡ ಹಂಗೆ ಇಟ್ಟಿದ್ದೀನಿ. ಎಲ್ಲ ನೆನಪಿಗೆ ಹಂಗೆ ಇದ್ದಾವೆ ನಮ್ಮ ಕೆಲಸದಾಗ ನಾವಿದ್ದಾಗ. ಆಮೇಲೆ ನನ್ನ ಮಗಳು ಅಂತೂ ಆಟನೇ ಆಡ್ತಾ ಇರ್ತಾಳೆ. ಅವಳಿಗೆ ಖುಷಿ. ಮನೆ ಎಲ್ಲ ಹರಿವಿದ್ದಾದ್ಮೇಲೆ ಅದ್ರ ಮೇಲೆ ಕಿತ್ತಾಡಿ ಹತ್ತಾಡಿ ಎಲ್ಲ ಆಟ ಆಡ್ತಾಳೆ. ಆಮೇಲೆ ಕಿಚನ್ ಕ್ಲೀನ್ ಮಾಡ್ಬೇಕಂತಂದು ನಾನು ಫ್ಲಿಪ್ಕಾರ್ಟಲ್ಲಿ ಒಂದು ಸ್ಪ್ರೇ ಆರ್ಡ್ರ್ ಮಾಡಿದ್ದೆ. ಅದು ಯಾವುದಪ್ಪ ಅಂತಂದ್ರೆ ಇದು ನೋಡಿರಿ, ಅದು ಕೂಡ ಆರ್ಡ್ರ್ ಮಾಡಿದ್ನಲ್ಲ. ಹಾಗಾಗಿ 3 ದಿನಕ್ಕೆ ಬಂತು ಆರ್ಡ್ರ್ ಮಾಡಿರೋದು. ಹ್ಯಾಪಿ ಪ್ಲ್ಯಾನೆಟ್ ಸ್ಪ್ರೇ ಇದು. ಹ್ಯಾಪಿ ಪ್ಲ್ಯಾನೆಟ್ ಸ್ಪ್ರೇ ಅದನ್ನು ನಾವು ಸ್ಪ್ರೇ ಮಾಡಿ ಅಡುಗೆ ಮನೆಯಲ್ಲಿ ಗೋಡೆಗೆ ಆಯಿತು, ಗ್ಯಾಸ್ ಮೇಲೆ ಆಯಿತು, ಅಂದರೆ ಸ್ಟೋವ್ ಮೇಲೆ ಆಯಿತು, ಮತ್ತು ಕಲ್ಲು ಇರುತ್ತಲ್ಲ, ಕಲ್ಲು ಮೇಲೆ, ಅದೇ ವರ್ಷನ್ ಕಟ್ಟಿ ಅಂತೀವಲ್ಲ, ಅದ್ರ ಮೇಲೆ ಆಯಿತು, ಎಲ್ಲದಕ್ಕೂ ಯೂಸ್ ಆಗುತ್ತೆ. ಅದರೊಳಗಡೆ 2 ಆಫರಲ್ಲಿ ತೊಗೊಂಡಿದ್ದೆ ನಾನು. ಇದು ಇಂಡಿಪೆಂಡೆನ್ಸ್ ಡೇಗೆ ಅಂತ ಆಫರ್ ಇತ್ತು. ಹಾಗಾಗಿ ಅವಾಗೆ ಬುಕ್ ಮಾಡಿದ್ದೆ ಇದನ್ನ. ಇವಾಗ ಬಂತು 318 ರೂಪಾಯಿಗೆ 2 ಬಾಟಲ್ ಬಂತು. 1 ಬಾಟಲ್ ತೊಗೊಂಡ್ರೆ 200, ಸಿಂಗಲ್ ತೊಗೊಂಡ್ರೆ 2 ತೊಗೊಂಡ್ರೆ 318. ಹಾಗಾಗಿ ತೊಗೊಂಡ್ವಿ. ಆಮೇಲೆ ನೈಟೆಲ್ಲನೂ ಕ್ಲೀನ್ ಮಾಡ್ತಾಯಿದ್ವಲ್ಲ, ಹಾಗೆ ಕಬೋರ್ಡು ಸತೆ ಎಲ್ಲನೂ ತೆಗೆದು ಬಟ್ಟೆ ಎಲ್ಲ ಮಡಚಿ ಇಟ್ಕೊಂಡ್ವಿ. ಕಬೋರ್ಡ್ ಕ್ಲೀನ್ ಮಾಡಿಕೊಂಡೆ. ಆಮೇಲೆ ಬೆಳಗ್ಗೆ ಎದ್ದ ತಕ್ಷಣವೇ ಪೇಂಟ್ ಹೊಡಿಸ್ಬೇಕು ಅಂತ ಅಂದ್ಕೊಂಡಿದ್ವಲ್ಲ, ಮನೆಗೆ ಪೇಂಟ್ ಹೊಡಿಸ್ತಾ ಇದ್ವಿ. ಇಲ್ಲಿ ನೋಡಿರಿ, ಎಲ್ಲ ಬೆಡ್ರೂಮ್ ಐಟಮ್ಸ್ ಎಲ್ಲ ಹಾಲಿಗೆ ಬಂದವು. ಕಸ ಅದೆಲ್ಲನೂ ಸಪ್ರೇಟಾಗಿ ಮಾಡಿಟ್ಟಿದ್ವಿ. ಬೇಡಾಗಿರೋ ಬಟ್ಟೆ ಅದನ್ನೆಲ್ಲ ತೆಗೆದು ಇಟ್ಟಿದ್ವಿ ರಾತ್ರಿ. ಹಾಗೆ ಬೆಳಗ್ಗೆ ಪೇಂಟರ್ ಬಂದಿದ್ದರು ಮನೆಗೆ. ಬಾಡಿಗೆ ಮನೆಯೇ ಆಗಲಿ, ಸ್ವಂತ ಮನೆಯೇ ಆಗಲಿ, ನಾವೆಲ್ಲೇ ಇದ್ರೂ ಕೂಡ ಮನೆ ಸ್ವಚ್ಛವಾಗಿರಬೇಕು ಅಂದಾಗ ಮನಸ್ಸು ಸ್ವಚ್ಛವಾಗಿರುತ್ತೆ ಅಂತಲೇ ಹೇಳ್ಬೋದು ಅಲ್ವಾ. ಆಮೇಲೆ ಮನೆಯೆಲ್ಲ ಅವರು ಪೇಂಟ್ ಹೊಡಿತಾಯಿದ್ರು. ಈ ಕಡೆ ನಾವು ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡ್ಕೋತಾ ಇದ್ವಿ. ಸ್ಪ್ರೇ ಇದು ತರಿಸಿದ್ನಲ್ಲ, ಅರ್ಧ ಬಾಟಲ್ ಎಲ್ಲನೂ ಖಾಲಿ ಆಯಿತು. ಅರ್ಧ ಬಾಟಲ್ 1 ಬಾಟಲಲ್ಲಿ. ಯಾಕಪ್ಪ ಅಂತಂದ್ರೆ ಎಲ್ಲ ಗಲೀಜು ಭಾಳ ಆಗಿತ್ತು. ಎಲ್ಲ ಕಡೆನೂ ಸ್ಪ್ರೇ ಮಾಡಿ ಒಂದು 10-15 ನಿಮಿಷ ಬಿಟ್ವಿ. ಅದೆಲ್ಲ ಹೊಲಸು ತಾನೇ ಸ್ಪ್ರೇ ಹೊಡೆದಿರ್ತೀವಲ್ಲ, ಅದೇ ನೀರಿಂದ ಹರ್ಕೊಂಡು ಬಂತು. ಆಮೇಲೆ ಈ ಥರ ಮಿಕ್ಸಿ ಎಲ್ಲನೂ ನಾವು ಯೂಸ್ ಮಾಡ್ತಾ ಎಣ್ಣೆ ಜಿಡ್ಡು, ಇವಾಗ ಬೆಲ್ಲ, ಆ ಥರ ಇದ್ದೆಲ್ಲ ಚಟ್ನಿ ಅದು ಇದು ಅಂತ ಮಿಕ್ಸಿಗೆ ಹಾಕ್ತಾಯಿರ್ತೀವಿ. ಅದೆಲ್ಲ ಒಂಥರ ಜಿಬಿ ಆಗಿರುತ್ತಲ್ಲ, ಅದಕ್ಕೆ ನಾವು ಈ ರೀತಿ ಸ್ಪ್ರೇ ಮಾಡಿ ಹೊಡೆದ್ವಿ ಅಂದರೆ ಇದನ್ನೂ ಕೂಡ ಸ್ಪ್ರೇ ಮಾಡಿ 5 ನಿಮಿಷ ಬಿಡ್ರಿ. ಆಮೇಲೆ ಆ ಥರ ಸ್ಕ್ರಬ್ಬರಿಂದ ಇಲ್ಲ ಅಥವಾ ಕಾಟನ್ ಬಟ್ಟೆಯಿಂದ ಈ ರೀತಿ ಒರೆಸಿ ಮಸ್ತ್ ಅಂದ್ರೆ ಮಸ್ತ್ ಕ್ಲೀನ್ ಆಯ್ತು. ನನಗಂತೂ ಭಾಳ ಯೂಸ್ ಆಯ್ತು ಇದು ಸ್ಪ್ರೇ. ಯಾಕಂದ್ರೆ ಇಷ್ಟು ದಿನ ನಾನು ಸಾಬೂನು ಪುಡಿ ಈ ಥರ ಹಾಕಿ ನೀರು ಇಲ್ಲ ವಿನೆಗರು, ಲಿಂಬೆಹಣ್ಣು ಈ ಥರ ಹಿಂಡ್ಬಿಟ್ಟು ನಾನು ಸ್ಪ್ರೇ ಮಾಡಿ ಕ್ಲೀನ್ ಮಾಡ್ತಾಯಿದ್ವಿ. ಇವಾಗ ಈ ಸ್ಪ್ರೇ ಬಂತಂದಾದ್ಮೇಲೆ ಬಹಳ ಕೆಲಸ ಈಸಿ ಆಯ್ತು. ಆಮೇಲೆ ಬೇಗ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು ಪಾತ್ರೆನೂ ಎಲ್ಲ ತಿಕ್ಕೊಂಡು ಇಟ್ಕೊಂಡ್ವಿ. ಅವ್ರು ಪೇಂಟ್ ಮಾಡಿ ಎಲ್ಲ ಮುಗಿಸಿ ಹೋದರು. ಬೆಡ್ರೂಮು, ಹಾಲು, ಕಿಚನು, ಬಾತ್ರೂಮ್ ಎಲ್ಲ ಕಡೆನೂ ಪೇಂಟ್ ಮಾಡಿ ಹೋದರು. ಆಮೇಲೆ ನಾವೆಲ್ಲ ಪಾತ್ರೆ ಎಲ್ಲ ತಿಕ್ಕೊಂಡು ಎಲ್ಲ ನಮ್ಗೆ ಎಷ್ಟು ಬೇಕೋ ಅಷ್ಟು. ಇಲ್ಲಿ ನೋಡಿರಿ, ನಾನೀಗ ಕಿಚನಲ್ಲಿ ನಿಮಗೆ ಸೆಲ್ಫ್ ಕಾಣ್ತಿರ್ಬೋದು. ಈ ಸೆಲ್ಫ್ನ ಫುಲ್ ಇತ್ತಿದ್ದು ಸೆಲ್ಫು. ಅಡುಗೆ ಮನೆ ಒಂದು ಸ್ವಲ್ಪ ಚಿಕ್ಕದಿದೆ. ಹಾಗಾಗಿ ಇಲ್ಲಿ ಜಾಗ ಇಲ್ಲ ಅಂತ ನಮ್ಮದು ಹಸ್ಬೆಂಡು ಒಂದು ಪ್ಲ್ಯಾನ್ ಮಾಡಿಬಿಟ್ಟು ಇದೇ ಸೆಲ್ಫಲ್ಲೇ ನಿನಗೆ 2 ಸ್ಟೆಪ್ ಮಾಡಿಕೊಡ್ತೀನಿ, ಪ್ಲೇಟು ಮತ್ತು ಒಂದು ಪಾತ್ರೆ ಇಡೋಕ್ಕೆ ಒಂದು ಥರ ಸೆಲ್ಫು ಆ ಥರ ಮಾಡಿಕೊಡ್ತೀನಿ ಅಂತಂದು ಜೋಡಿಸಿ ಕಟ್ಬಿಟ್ಟು ಹಾಕಿ ಜೋಡಿಸಿ ಈ ಥರ ಮಾಡಿಕೊಟ್ಟವ್ರೆ. ಆಮೇಲೆ ಅಡುಗೆ ಮನೆ ಎಲ್ಲ ಕ್ಲೀನ್ ಆದಮೇಲೆ ಪಾತ್ರೆ ಎಲ್ಲ ಜೋಡಿಸ್ಕೊಂಡೆ. ಈ ಕಡೆ ನಮ್ಮ ತಮ್ಮ, ನಮ್ಮ ಮನೆಯವ್ರು ಕೂಡಿ ಕಿರಾಣಿ ಎಲ್ಲನೂ ಯಾವ್ಯಾವ ಇದ್ದಾವೆ ಯಾವ್ಯಾವಿಲ್ಲ ಅಂತ ಒಂದು ಬಾಕ್ಸಲ್ಲಿ ಹಾಕಿಡ್ತಾ ಇದ್ವಾ. ಆಮೇಲೆ ಕ್ಲೀನ್ ಮಾಡಿದ್ದಾದಮೇಲೆ ಮನೆ ಕಸ ಬೇಕಾಗಿರೋದು ಬೇಡಾಗಿರೋದು ಎಲ್ಲನೂ ಸಪ್ರೇಟ್ ಮಾಡಿದ್ವಿ. ಬೇಡಾಗಿರೋದು ಅಷ್ಟೆಲ್ಲ ಆಯಿತು, ಹೊರಗಡೆ ಇಟ್ವಿ ಚೀಲನ. ಆಮೇಲೆ ಕಸದ ಗಾಡಿ ಬರುತ್ತಲ್ಲ, ಬೀಸಾಕಬೇಕು. ಆಮೇಲೆ ನೋಡಿರಿ, ಇಲ್ಲಿ ನಾವು ಇಷ್ಟೆಲ್ಲ ಕ್ಲೀನ್ ಮಾಡಿ ಮುಗಿಸೋಷ್ಟರಲ್ಲಿ ಟೈಮ್ 10 ಗಂಟೆ ಆಗಿತ್ತು ಟೈಮು ರಾತ್ರಿ. ಮನೆಯೆಲ್ಲ ಕ್ಲೀನ್ ಮಾಡಿದ್ದು ನೋಡಿರಿ, ಈ ಥರ ಕಾಣಿಸತೈತಿ. ಇವಾಗ ಭಾಳ ಕ್ಲೀನ್ ಆಗೈತಿ, ಫುಲ್ ಕ್ಲೀನ್ ಆಗೈತಿ. ಹೊಸ ಮನೆಗೆ ಬಂದಂಗೆ ಅನುಭವ ಆಗತೈತಿ.
ಆಮೇಲೆ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡಾದಮೇಲೆ ಇದನ್ನ ಒಂದು ಕ್ಲಿಪ್ ಹಾಕಿದೆ ನಿಮಗೆ. ಈ ಮನೆಯೆಲ್ಲ ಕ್ಲೀನ್ ಆದಮೇಲೆ ಯಾವ ರೀತಿ ಇದೆ, ನಾನು ಯಾವ ರೀತಿ ಸೆಟ್ ಮಾಡಿಕೊಂಡೆ ಕಿಚನಲ್ಲಿ ಅಂತ. ಇವಾಗ ನೋಡಿರಿ ನನ್ನ ಹಸ್ಬೆಂಡು ಕಿಚನಲ್ಲಿ ಸೆಲ್ಫ್ನ ಯಾವ ರೀತಿ ಸೆಟ್ ಮಾಡಿಕೊಟ್ಟಿದ್ದಾರೆ ಅಂದರೆ ಈ ರೀತಿ ಸೆಂಟ್ರ್ ಒಂದು ಸೆಲ್ಫ್ ಬಂದೈತಿ, ಈ ಕಡೆ ಪ್ಲೇಟ್ ಇಡೋಕ್ಕೆ, ಮೇಲ್ಗಡೆ ಒಂದು ಸ್ವಲ್ಪ ಪಾತ್ರೆನ ಇಡೋಕ್ಕೆ. ಆಮೇಲೆ ಕಿಟಕಿ ಅದನ್ನೆಲ್ಲನೂ ಅದೇ ಸ್ಪ್ರೇಯಿಂದನೇ ತೊಳ್ಕೊಂಡ್ವಿ, ಎಲ್ಲನೂ ಕ್ಲೀನ್ ಮಾಡ್ಕೊಂಡ್ವಿ. ಈ ರೀತಿ ಸಿಂಪಲಾಗಿ ಕಿಚನಲ್ಲಿನೇ ನಾವೇ ಸ್ಮಾಲ್ ಎಷ್ಟು ಬೇಕೋ ಅಷ್ಟನ್ನು ಇಟ್ಕೊಂಡು ಬೇಡವಾಗಿರೋದನ್ನು ಮೇಲೆಲ್ಲ ಕಟ್ಟಿಟ್ಟೆ. ಇಷ್ಟು ಆಯಿತು. ಮತ್ತು ಇವಾಗ ಡೈಲಿ ಕೆಲ್ಸಕ್ಕೆ ಹೋಗ್ತಿರ್ತೀವಲ್ಲ, ಏನೂ ಆಗೋಲ್ಲ, ಸ್ವಚ್ಛ ಮಾಡಬೇಕು ಅಂತ ಇಷ್ಟೆಲ್ಲ ಸ್ವಚ್ಛ ಮಾಡೋಕ್ಕಾಗಲ್ಲ. ರಾತ್ರಿ ಸೋಯಾಬೀನ್ ಪಲಾವ್ ಮಾಡಿಕೊಂಡು ಊಟ ಮಾಡಿದ್ವಿ ನೋಡಿರಿ. ಕಿಚನ್ ಫುಲ್ ಕ್ಲೀನ್ ಆಯ್ತು ರೀ. ಫುಲ್ ಕ್ಲೀನ್ ಆದಮೇಲೆ ನಾವು ನಾಳೆಗೆ ಪ್ಲ್ಯಾನ್ ಮಾಡ್ಕೊಂಡ್ವಿ. ಏನಂತಂದ್ರೆ ಗುರುವಾರ ಹೂವು ಹಣ್ಣು ಎಲ್ಲ ತೊಗೊಂಡು ಬರಬೇಕು ಅಂತಂದು ಹೊಸೂರಿಗೆ ಹೋಗ್ಬೇಕಂತ ಮಾಡಿದ್ವಿ. ಹೊಸೂರಲ್ಲಿನೂ ಫುಲ್ KR ಮಾರ್ಕೆಟ್ ಥರ ಹಣ್ಣು ಹೂವೆಲ್ಲ ಇಲ್ಲಿ KR ಮಾರ್ಕೆಟಲ್ಲಿ ಹೆಂಗೆ ಹೋಲ್ಸೇಲ್ ಹಂಗೆ ಸಿಗ್ತೈತೆ ಹಾಗೇ. ಇದು ಎಲ್ಲಿ ಹೊಸೂರು ಅಂತಂದ್ರೆ ಕರ್ನಾಟಕ ಲಾಸ್ಟ್ ಬಾರ್ಡ್ರ್ ದಾಟಿ ಅತ್ತಿಬೆಲೆ ದಾಟಿ ಹೋಗಬೇಕು. ಹೊಸೂರು ತಮಿಳ್ನಾಡಲ್ಲಿ ಹೊಸೂರು ಇದು ಇದ್ದೇ ನೋಡಿರಿ, ಕರ್ನಾಟಕದ ಲಾಸ್ಟ್ ಬಾರ್ಡ್ರ್ ಇದು. ಈ ಕಡೆ ಹೋದ್ವಿ ಅಂದರೆ ತಮಿಳ್ನಾಡು ಪೂರ್ತಿ. ಇಲ್ಲಿ ನೋಡಿರಿ ಇದು ಫ್ಲವರ್ ಮಾರ್ಕೆಟು ಹೊಸೂರು. ಇಲ್ಲಿ ಕೂಡ ನಮ್ಮ ಪೂಜೆಗೆ ಏನೇನು ಡೆಕೋರೇಷನಿಗೆ ಬೇಕು, ಹಾರ ಹೂವು ಮತ್ತು ಹಿಂದೆ ಬ್ಯಾಕ್ಗ್ರೌಂಡಿಗೆ ಯಾವ ರೀತಿ ಡೆಕೋರೇಷನ್ ಹೂವಿನ ಬೇಕು ಅದೆಲ್ಲನೂ ಮಾರ್ತಾಯಿದ್ರು. ನಾವು ತೊಗೊಂಡ್ವಿ. ಏನೇನೆಲ್ಲ ತೊಗೊಂಡ್ವಿ ಅಂತಂದ್ರೆ ಹಣ್ಣು ಹೂವು ಕಾಯಿ ಮತ್ತು ಬಾಳೆ ಕಂಬ, ಆಮೇಲೆ ಮಾವಿನ ತೋರಣ ತೊಗೊಂಡ್ವಿ. ಹೆಂಗೆ ಅಂತಂದ್ರೆ ಎಲ್ಲನೂ ಜಾಸ್ತಿ ರೇಟ್ ಇತ್ತು. ಹಬ್ಬದ ಮುಂದೆ ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ, ಹಬ್ಬದ ಮುಂದೆ ಹೂವಿನ ರೇಟ್ ಅಂತೂ ಕೇಳೋಂಗೆ ಇಲ್ಲ. 100 ರೂಪಾಯಿ kg, 150 ರೂಪಾಯಿ kg ಈ ರೀತಿ ಇಲ್ಲಿ ಇತ್ತು ಹೂವು. ನಾವು ನಮ್ಗೆ ಯಾವ್ದು ಬೇಕೋ ನಮ್ಮ ಬಜೆಟಿಗೆ ತಕ್ಕಂಗೆ ನಾವು ತೊಗೊಂಡು ಬಂದ್ವಿ. ಆಮೇಲೆ ವೀಳ್ಯದೆಲೆ ಇರಲಿಲ್ಲ, ವೀಳ್ಯದೆಲೆನೂ ತೊಗೊಂಡ್ವಿ. ಅಲ್ಲೇ ಹೋಲ್ಸೇಲಾಗಿ ಸಿಗುತ್ತಲ್ಲ. ಆಮೇಲೆ ಬಳೆನೂ ತೊಗೊಂಡು ಬಂದ್ವಿ. ಬಳೆ ಬರಬೇಕಾತಂದ್ರೆ ಇಲ್ಲೇ ಹೆಬ್ಗೋಡಿಲೇ ತೊಗೊಂಡು ಬಂದ್ವಿ. ಆಮೇಲೆ ಪೈನಾಪಲ್ಲು, ಇದು ಫ್ಲವರು ಲಕ್ಷ್ಮೀ ದೇವಿಗೆ ಭಾಳ ಇಷ್ಟ ಕಮಲ ಹೂವು, ಹಾಗಾಗಿ ಒಂದು ಕಮಲ ಹೂವು ತೊಗೊಂಡೆ. ಆಮೇಲೆ ನಾವು ಡೆಕೋರೇಷನಿಗಂತ ಹಿಂದೆ ಡೆಕೋರೇಷನ್ ಪ್ಲ್ಯಾನ್ ಮಾಡಿದ್ದಾರೆ ನಮ್ಮ ಯಜಮಾನ್ರು, ಹಾಗಾಗಿ ಡೈರಿ ಹೂವು ತೊಗೊಂಡೆ. ಹೂವನ್ನ 20 ರೂಪಾಯಿಗೆ ಒಂದಂತ ಡೈರಿ ಹೂವು 3 ತೊಗೊಂಡ್ವಿ. ಸೇವಂತಿಗೆ ಹೂವು, ಗುಲಾಬಿ ಹೂವು ಎಲ್ಲನೂ ತೊಗೊಂಡು ಬಂದ್ವಿ. ಆಮೇಲೆ ಸ್ನಾನ ಮಾಡಿಕೊಂಡು ದೇವರಿಗೆ ಅಂತ ಕರ್ಜಿಕಾಯಿ ಮಾಡಬೇಕಾಗಿತ್ತು. ನಾಳೆನೇ ಪೂಜೆ. ದೇವ್ರಿಗೆ ಕರ್ಜಿಕಾಯಿ ಮಾಡೋಕ್ಕೆ ಅಂತ ಮೈದಾ ಹಿಟ್ಟನ್ನ ಹತ್ಕೊಂಡಿಟ್ಟಿದ್ದೆ. ಆಮೇಲೆ ಹೂವು ತೊಗೊಂಡು ಬರೋಣ, ನಮ್ಮ ಮನೆಯವ್ರು ಮಲ್ಕೊಂಡಿದ್ರು. ಬೆಳಗ್ಗೆ 7 ಗಂಟೆಗೆ ಹೋಗಿದ್ವಿ, 7-7:15 ಹೋಗಿದ್ವಿ ಹೂವು ತೊಗೊಂಬರೋಕ್ಕೆ. ಅವಾಗೆ ರಶ್ ಭಾಳ ಇತ್ತು ಹೊಸೂರಲ್ಲಿ. ಆಮೇಲೆ ಮನೆಗೆ ಬಂದ ತಕ್ಷಣವೇ ನಮ್ಮ ಮನೆಯವ್ರು ಮಲ್ಕೊಂಡ್ರು. 10 ಗಂಟೆಗೆ ಬಂದ್ವಿ ಮನೆಗೆ, ಅವರು ಮಲ್ಕೊಂಡ್ರು. ಹಾಗೆ ನಾನು ನನ್ನ ಮಗಳು ಇಬ್ಬರು ತಿಂಡಿ ತಿಂದ್ಕೊಂಡು ಸ್ನಾನ ಮಾಡಿಕೊಂಡೆ. ನಾನು ನನ್ನ ಮಗಳಿಗೆ ಆಮೇಲೆ ಮಾಡಿಸಿದ್ರು ಅಂತಂತ ಬಿಟ್ಟೆ. ಕರ್ಜಿಕಾಯಿ ಮಾಡ್ಕೊತಾ ಇದ್ದೆ. ನಮ್ಮ ಮನೆಯವ್ರು ಬಂದರು, ಎದ್ದು ಒಬ್ಬಳೇ ಮಾಡ್ತಿದ್ದಾಳೆ ಅಂತ ಬೇಗನೆ ಎದ್ದು ಬಂದರು. 1-2 ಅವರ್ ಮಲ್ಕೊಂಡಿದ್ರು ಅಷ್ಟೇ. 12 ಗಂಟೆಗೆ ಎದ್ದರು. ಇಷ್ಟು ನಮ್ಮ ಸಿದ್ಧತೆ ನಡೆದಿತ್ತು ಪೂಜೆದ್ದು. ಇವಾಗ ನೋಡಿರಿ ಕರ್ಜಿಕಾಯಿನ ಎಲ್ಲನೂ ಈ ರೀತಿ ಮಾಡಿಕೊಂಡು, ಇದು ಕರ್ಜಿಕಾಯಿ ಒತ್ತೋ ಮನೆ ಬರುತ್ತಲ್ಲ, ಮೈದಾ ಹಿಟ್ಟನ್ನ ಉಳ್ಳಿ ಮಾಡ್ಕೊಂಡು ಲಟ್ಟಿಸಿ ಈ ರೀತಿ ಮನೆ ಮೇಲೆ ಹಾಕ್ಕೊಂಡ್ಬಿಟ್ಟು ಅದರಲ್ಲೇ ಒಂದು ಸ್ವಲ್ಪ ನಾವು ಏನು ಪುಡಿ ಮಾಡಿಟ್ಟಿರ್ತೀವಿ ಕರ್ಜಿಕಾಯಿ ಪುಡಿ, ಅದನ್ನ ಹಾಕಿ ತುಂಬಿ ಆಮೇಲೆ ಕರಿತಾ ಇದ್ದೆ ನಾನು. ಮನೆಯವ್ರಿಗೆ ಒಂದು ಸ್ವಲ್ಪ ಟೀ ಕಾಸ್ಕೊಟ್ಟೆ. ಅವರು ಟೀ ಕುಡಿದ್ರು, ಮುಖ ತಗೊಂಬಂದರು. ಅವರೇ ಕರ್ಜಿಕಾಯಿ ಮಾಡತ್ರ. ಆಮೇಲೆ ನಾವು ಕರ್ಜಿಕಾಯಿ ಮಾಡತ್ತೆ, ಅವರು ತುಂಬಿ ಕೊಡಕತ್ರ. ಆಮೇಲೆ ನಾನು ಕರ್ಜಿಕಾಯಿನ ಎಲ್ಲ ಕರ್ಕೊಂಡೆ. ಆಮೇಲೆ ಚಕ್ಲಿನೂ ಮಾಡ್ಕೊಂಡ್ಬಿಟ್ಟೆ, ನಾನು ವಿಡಿಯೋದಲ್ಲಿ ತೋರಿಸ್ಲಿಲ್ಲ. ಆಮೇಲೆ ಸಾಯಂಕಾಲ ಎಷ್ಟು 6 ಗಂಟೆ ಆಗಿತ್ತು. 6 ಗಂಟೆ ಸುಮಾರು ನಾವು ಪೂಜೆಗೆಲ್ಲ ಡೆಕೋರೇಷನ್ ಮಾಡ್ಕೋಬೇಕು ಅಂತಂದು ಪ್ಲ್ಯಾನ್ ಮಾಡ್ಕೊಂಡಿದ್ವಲ್ಲ. ಇದು ಅವರು ಕಂಪ್ನೀಲಿ ಈ ರೀತಿ ಪೈಪ್ ಏನೋ ವೇಸ್ಟ್ ಇತ್ತಂತ, ಹಂಗಾಗಿ ಅದನ್ನ ಇಸ್ಕೊಂಡು ಬಂದಿದ್ದರು. ಅದನ್ನ ತೊಳ್ಕೊಂಡು ಈ ರೀತಿ ನಾವು ಪ್ಯಾಚ್ ಹಚ್ಚಿ ಈ ರೀತಿ ಫ್ಲವರ್ ತೊಗೊಂಡು ಬಂದಿದ್ವಿ ಚಿಕ್ಕಪೇಟೆಯಲ್ಲಿ. ಅದನ್ನ ನಾವು ಈ ರೀತಿ ಸುತ್ತಿ ಡೆಕೋರೇಷನ್ ಮಾಡ್ಕೋಬೇಕು ಸಿಂಪಲ್ಲಾಗೆ ಮನೆಯಲ್ಲಿ ಅಂತಂದು ಪೂಜೆಗೆ ನಮ್ಮ ಮನೆಯವರೇ ಐಡಿಯಾ ಮಾಡಿಕೊಂಡ್ರು. ಈ ರೀತಿ ಮಾಡತ್ತಿದ್ವಿ. ಆಮೇಲೆ ಇದಕ್ಕೇನು ಡೆಕೋರೇಷನಿಗೆ ದುಡ್ಡು ತೊಗೊಂಡು ದುಡ್ಡೆಲ್ಲ ಖರ್ಚು ಮಾಡೋದು ಬೇಡ ಅಂತಂದು ಈ ರೀತಿ ಮನೆಯಲ್ಲೇ ನಾವೇ ಪ್ಲ್ಯಾನ್ ಮಾಡ್ಕೊಂಡ್ವಿ. ಆಮೇಲೆ ಈ ರೀತಿ ರಿಂಗ್ ಮಾಡಿ ಇದಕ್ಕೆ ಈ ರೀತಿ ಫ್ಲವರೆಲ್ಲ ಸುತ್ತಿದ್ರು. ಆಮೇಲೆ ನಾನು ಮೀಶೋದಲ್ಲಿ ತೊಗೊಂಬರ್ಸಿದ್ನಲ್ಲ, ನೀವು ನೋಡಿರ್ಬೋದು. ಇದು ಡೆಕೋರೇಷನಿಗೆ ಅಂತಂದು ಸ್ಟೆಪ್ ಬೈ ಸ್ಟೆಪ್ಪು 3, 2, 1 ಈ ರೀತಿದು ಫ್ಲವರ್ದು, ಲೋಟಸ್ ಫ್ಲವರ್ದು ಅದನ್ನ ಕೂಡ ನಾವು ಡೆಕೋರೇಷನ್ಗೆ ಅಂತಂದು ಯೂಸ್ ಮಾಡತ್ತೀವಿ ನೋಡಿ. ಈ ರೀತಿ ನಾವು ಸ್ಟೆಪ್ ಆ್ಯಂಡ್ ಸ್ಟೆಪ್ ಹಾಕಿದ್ವಿ ರಿಂಗ್ ಹಾಕಿ. ಆಮೇಲೆ ವರಮಹಾಲಕ್ಷ್ಮಿ ಸೀರೆ ಉಡಿಸ್ಬೇಕು ಅಂತಂದು ನಾನು ನನ್ನ ಹಸ್ಬೆಂಡ್ ಕೂಡಿ ಸೀರೆದ್ದು ಎಲ್ಲನೂ ತಯಾರು ಮಾಡ್ಕೊಳತ್ತಿದ್ವಿ. ನೇರಿಗೆ ಮಾಡಿ ಇಟ್ಕೊಂಡ್ರೆ ಉಡ್ಸೋಕೆ ಈಸಿ ಆಗುತ್ತಲ್ಲ, ಹಾಗಾಗಿ ನೇರಿಗೆ ಮಾಡೆಲ್ಲ ಇಟ್ಕೊಂಡ್ವಿ. ಆಮೇಲೆ ಡೆಕೋರೇಷನ್ ಮಾಡಿದ್ವಲ್ರಿ, ಅಲ್ಲೇ ನಾವು ಪೀಠ ತೋರಿಸಿದ್ನಲ್ಲ, ಆ ಪೀಠನ ಹಾಕಿ ಅದ್ರ ಮೇಲೆ ಒಂದು ಸ್ವಲ್ಪ ಅಕ್ಕಿ ಹಾಕಿ ಬಿಂದಿಗೆನ ಇಟ್ವಿ. ಇದು ರಾತ್ರಿ 12 ಗಂಟೆ ಆಗಿತ್ತು ಟೈಮು. ಹಾಗಾಗಿ ಬಿಂದಿಗೆನ ಇಟ್ಟು, ಅಂದರೆ ಶುಕ್ರವಾರಕ್ಕೆ ಬರಲಿ ದಿನ ಅಂತಂದು ನಾವು 12 ಗಂಟೆ ಸುಮಾರನೇ ಡೆಕೋರೇಷನ್ ಮಾಡತ್ವಿ. ಆಮೇಲೆ ಬಿಂದಿಗೆ ಇಟ್ಟು ಅದರಲ್ಲಿ ಹೂವು, ಅರಿಶಿನ ಕುಂಕುಮ, ಒಂದು ಸ್ವಲ್ಪ ಅಕ್ಷತೆ,
ಆಮೇಲೆ ₹1 ಕಾಯಿನ್ ಹಾಕಿಬಿಟ್ಟು ನಾವು ಪೂಜೆನ ಇದೇ ರೀತಿಯೇ ಮಾಡೋದು. ಅದರಲ್ಲಿ ಮತ್ತೇನೂ ಹಾಕಕ್ಕೆ ಹೋಗಲ್ಲ. ಎಲ್ಲರೂ ಹೇಳ್ತಾರೆ ಏನೋ ಏಲಕ್ಕಿ, ಗೋಡಂಬಿ, ಬಾದಾಮಿ ಈ ರೀತಿ ಹಾಕಿ ಅಂತ. ನಾವು ಯಾವಾಗೂ ಹಾಕಿಲ್ಲ. ಪದ್ಧತಿ ಯಾವ ರೀತಿ ಇದೆ ಅದೇ ರೀತಿಯೇ ಮಾಡ್ತಿರೋದು. ಊರಲ್ಲೆಲ್ಲ ಹೆಂಗೆ ಮಾಡ್ತೀವಿ ಹಾಗೇ. ಆಮೇಲೆ ಹೊಸಲಿಗೆ ನಾನು ಇದನ್ನ ಚಿಕ್ಕಪೇಟೆಯಲ್ಲಿ ತೊಗೊಂಡು ಬಂದಿರೋದು ತೆನೆದು ತೋರಣ ಇದು. ನನಗಂತೂ ಭಾಳ ಇಷ್ಟ ಆಗಿತ್ತು ಇದು. ನಮ್ಮ ಮನೆಯವ್ರಿಗೂ ಭಾಳ ದಿನದಿಂದ ತೊಗೋಬೇಕು ಅನ್ನತ್ತಿದ್ರು. ಎಲ್ಲರದ್ದು ನೋಡಿಬಿಟ್ಟು ಆಮೇಲೆ ನೋಡಿರಿ ನಾವು ಈ ರೀತಿ ನಾವು ಮಾಡ್ಕೊಂಡಿದ್ವಿ. ಮುಖಾನ ಹಾಕಿ ಈ ರೀತಿ ಕೂಡಿಸಿದ್ವಿ. ಆಮೇಲೆ ಹಣ್ಣು ಅದನ್ನ ಅಷ್ಟೇ ಇಟ್ಟು ದೀಪ ಹಚ್ಚೋಕ್ಕೆ ಬೆಳಗ್ಗೆ ಎದ್ದ ತಕ್ಷಣ ದೀಪ ಹಚ್ಚಿ ನಾವು ಮಾಡಬೇಕು ಅಷ್ಟು ಪೂರ್ತಿ ಸಿದ್ಧತೆ ಮಾಡ್ಕೊಂಡಿದ್ವಿ. ಇದನ್ನೆಲ್ಲ ಮಾಡೋ ಅಷ್ಟರಲ್ಲಿ ಇವಾಗ ನಾವು ನೋಡಿರಿ ಹಿಂದೆ ಝೀರೋ ಹಾಕಿ, ಅಂದರೆ ಝೀರೋ ಮಾಲೆ ಅಂತೀವಲ್ಲ, ಚಿಕ್ಕ ಲೈಟ್ದು ಅದನ್ನ ಹಾಕಿ ನಾವು ಸುತ್ತಿ ಇಟ್ಟಿದ್ರು. ಡೆಕೋರೇಷನಿಗೆ ಯಾವ ರೀತಿ ಲುಕ್ಕಾಗಿ ಕಾಣಿಸ್ಬೇಕು ಅಂತಂದು ಇಷ್ಟೆಲ್ಲ ತಯಾರು ಮಾಡ್ಕೊಂಡು ಇಟ್ಕೊಂಡ್ವಿ. ಮಲ್ಕೊಳ್ಳೋದು 3 ಗಂಟೆ ಆಯಿತು. 3 ಗಂಟೆಗೆ ಮಲ್ಕೊಂಡು ಬೆಳಗ್ಗೆ ಎದ್ದು ಪೂಜೆ ಮಾಡ್ಕೋಬೇಕು. ಇವಾಗ ನೋಡಿರಿ ಬೆಳಗ್ಗೆ ಮಲ್ಕೊಳ್ಳೋದೇ ಲೇಟ್ ಆಗಿಬಿಡ್ತು. ಹಾಗಾಗಿ ನಾನು 5-5:30ಗೆ ಎದ್ವಿ. ಬೆಳಗ್ಗೆ 5:30ಗೆ ಎದ್ದು ಮನೆಯೆಲ್ಲ ಗೂಡಿಸಿಟ್ಟಿದ್ವಿ. ಮನೇನ ಒರೆಸ್ಕೊಂಡು ಸ್ನಾನ ಮಾಡ್ಕೊಂಡು ಬಂದು ಹೊಸಲಿ ಪೂಜೆ ಮಾಡಿದೆ. ಫಸ್ಟು ಹೊಸಲಿ ಪೂಜೆ ಮಾಡ್ಕೊಂಡಾದಮೇಲೆ ದೇವ್ರ ಪೂಜೆ ಮಾಡಬೇಕು ಅಂತ ಕಡುಬು ಮಾಡಿಕೊಂಡೆ. ಕಡುಬು ಹೋಳಿಗೆ ಮಾಡಿಕೊಂಡೆ. ವಿಡಿಯೋ ಮಾಡಲಿಲ್ಲ ಇದನ್ನ. ನಾನು ಕಡುಬು ಹೋಳಿಗೆ ಮಾಡಿಬಿಟ್ಟು 7:30ಗೆ ಪೂಜೆನ ಮಾಡ್ಕೊಂಡ್ವಿ. 7:30ಗೆ ಎಲ್ಲರೂ ಕೂಡ ಎದ್ದು ಸ್ನಾನ ಎಲ್ಲ ಮಾಡ್ಕೊಂಡು ಬಂದು ನಾನು ಕೂಡ ಡ್ರೆಸ್ಸೇ ಹಾಕ್ಕೊಂಡೆ. ಸೀರೆನ ಸಾಯಂಕಾಲ ಉಟ್ಕೊಂಡ್ರೆ ಆಯಿತು ಅಂತ ಡ್ರೆಸ್ ಮೇಲೇ ಪೂಜೆ ಮಾಡಿದೆ. ಪೂಜೆನ ಮಾಡಬೇಕಾದ್ರೆ ಮುಂದೆ ಫಸ್ಟು ಎಲ್ಲನೂ ಹಣ್ಣು ನಾವೇನೇನು ರೆಡಿ ಮಾಡಿರ್ತೀವಿ. ಪಾಯಸ ಮಾಡಿದ್ದೆ. ಪಾಯಸ ಮತ್ತು ಕಡುಬು, ಹೋಳಿಗೆ ಮಾಡಲಿಲ್ಲ, ಕಡುಬು ಮಾಡಿದೆ. ಜಾಮೂನು ನಿನ್ನೆನೇ ಮಾಡಿಟ್ಟಿದ್ವಲ್ಲ ಅದನ್ನ ಮಾಡಿ ದೇವ್ರ ಮುಂದೆ ಇಟ್ಟು ಲಕ್ಷ್ಮೀ ದೇವಿಗೆ ಎಡೆ ಇಟ್ಟು ಅರಿಶಿನ ಕುಂಕುಮ ಹಚ್ಚಿ ಪೂಜೆನ ಯಾವ ರೀತಿ ಮಾಡ್ತೀವಿ ಅದೇ ರೀತಿಯೇ ಪೂಜೆ ಮಾಡಿದ್ವಿ. ಆಮೇಲೆ ಎಲೆ, ಲಿಂಬೆಹಣ್ಣು, ಉತ್ತತ್ತಿ, ಹೂವು, ಅರಿಶಿನದ ಕೊಂಬು, ₹1 ಕಾಯಿನು ಈ ರೀತಿ ನಾನು ದೇವ್ರ ಮುಂದೆ ಉಡಿ ತುಂಬ್ತೀವಿ. ಇದನ್ನ ಇಟ್ಟು ಉಡಿ ತುಂಬಿದ್ವಿ. ಈ ರೀತಿ ಆಗಿತ್ತು ರೀ ನಮ್ಮದು ಮನೆ ಪೂಜೆ, ವರಮಹಾಲಕ್ಷ್ಮಿ ಪೂಜೆ ಇದೇ ರೀತಿಯೇ ಮಾಡ್ಕೊಂಡು ಬಂದಿರೋದು ಯಾವಾಗಲೂ. ಆಮೇಲೆ ಲಕ್ಷ್ಮೀದು ಗಿಡ ಬೆಳೆದಿತ್ತಲ್ರಿ, ಕಾಯ್ದು ಪೂಜೆ ಮಾಡ್ತಿದ್ನಲ್ಲ ದಿನ, ಅದು ಗಿಡ ಬೆಳೆದಿತ್ತಲ್ಲ ಅದನ್ನೂ ಕೂಡ ಪಕ್ಕಕ್ಕೆ, ಅಂದರೆ ಲಕ್ಷ್ಮೀ ದೇವಿ ಎಡಗಡೆನೇ ಅದು ಗಿಡ ಇಟ್ಟು, ಆಮೇಲೆ ಬಲಗಡೆ ಲಕ್ಷ್ಮೀ ಫೋಟೋ ಇಟ್ಟು ಗಣೇಶನ ಇಟ್ಟು ಪೂಜೆ ಮಾಡ್ಕೊಂಡ್ವಿ. ಈ ರೀತಿ ಆಗಿತ್ತು ನೋಡಿರಿ ಪೂಜೆ ನಮ್ಮದು. ದೀಪ ಹಚ್ಚಿ ಮಂಗಳಾರತಿ ಮಾಡಿದ್ವಿ. ಮಂಗಳಾರತಿ ಮಾಡಿ ಕಾಯಿ ಹೊಡಿಬೇಕು. ಈ ರೀತಿ ಇತ್ತು ನೋಡಿರಿ ನಮ್ಮದು ಮನೆ ಅಲಂಕಾರ. ಲಕ್ಷ್ಮೀ ಪೂಜೆದ್ದು ಈ ರೀತಿ ಮಾಡ್ಕೊಂಡ್ವಿ. ಆಮೇಲೆ ಸಾಯಂಕಾಲಕ್ಕೆ ಯಾರ್ಯಾರಿಗೆಲ್ಲ ಉಡಿ ತುಂಬಕ್ಕೆ ಬಾ ಅಂತ ಹೇಳ್ಬೇಕು ಅವರಿಗೆಲ್ಲನೂ ಕೂಡ ಹೇಳಿದ್ವಿ. ಈ ರೀತಿನ ಪೂಜೆನ ಮಾಡ್ಕೊಂಡ್ವಿ. ಆಮೇಲೆ ಇವು ಎಲ್ಲ ಕಂಬ ನಮ್ಮ ಮಮ್ಮಿ ಪೂಜೆ ಮಾಡ್ತಿತ್ತು. ಊರಲ್ಲಿ ನಮ್ಮ ಅಪ್ಪಾಜಿ ಶಬರಿಮಲೆಗೆ ಹೋಗಿತ್ತು, ಅವಾಗೇ ತಂದಿರೋದು ಇವು. ಇನ್ನೂ ಕೂಡ ಅವನೇ ಬಳಸ್ತಾ ಇದ್ವಿ. ನಮ್ಮ ಮನೇಲಿ 2 ಜೊತೆ ಇದ್ದು, ಹಾಗಾಗಿ ನಮ್ಮ ಮಮ್ಮಿ ಇದೊಂದು ಜೊತೆ ಕೊಟ್ಟಿತ್ತು. ನಾನು ತೊಗೊಂಡಿಲ್ಲ ಇದನ್ನ, ನಮ್ಮ ಮಮ್ಮಿನೇ ಕೊಟ್ಟಿದ್ರಲ್ಲ, ಹಾಗಾಗಿ ಅವನೇ ದೀಪ ಹಚ್ತಾ ಇರೋದು. ಆಮೇಲೆ ಕಾಮಾಕ್ಷಿ ದೀಪನೂ ಹಚ್ಚಿದ್ದೆ ನೋಡಿರಿ ಇಲ್ಲಿ. ಕಾಮಾಕ್ಷಿ ದೀಪ ನಿಮಗೆ ತೋರಿಸಿದ್ನಲ್ಲ ಆ ದೀಪ ಮತ್ತು ಸಟ್ಟು ನಾನು ಏನು ತೊಗೊಂಡು ಬಂದಿದ್ದೆ ಆ ಸಟ್ಟನ್ನು ಕೂಡ ಯೂಸ್ ಮಾಡಿಕೊಂಡು ಮಾಡ್ತಾಯಿರೋದು. ಹಣ್ಣೆಲ್ಲ ತುಂಬಿಟ್ಟಿರೋದು ಅದೇ ಸಟ್ಟಲ್ಲಿನೇ. ಪ್ಲೇಟ್ ಇತ್ತಲ್ಲ ಅದೇ ಪ್ಲೇಟಲ್ಲೇ ಹಣ್ಣೆಲ್ಲ ತುಂಬಿಟ್ಟಿದ್ದೆ. ನಮ್ಮ ಮನೆ ವರಮಹಾಲಕ್ಷ್ಮಿ ಪೂಜೆ ಯಾವ ರೀತಿ ಇತ್ತು ಅಂತ ನಿಮ್ಮ ಮುಂದೆ ಶೇರ್ ಮಾಡಿದ್ದೀನಿ. ಹಂಗೆ ಈ ರೀತಿನ ನಮ್ಮದು ಹಬ್ಬನ ನಾವು ಈ ರೀತಿ ಸೆಲೆಬ್ರೇಷನ್ ಮಾಡ್ಕೊಂಡ್ವಿ. ಹಾಗೆ ಈ ರೀತಿ ಪೂಜೆ ಮಾಡಿ ನಮ್ಮ ಸೆಲೆಬ್ರೇಷನ್ ಮಾಡಿದ್ವಿ. ಹಾಗೆ ಹೆಂಗಿತ್ತು ನಮ್ಮ ಲಕ್ಷ್ಮೀ ಪೂಜೆ ಅನ್ನೋದನ್ನು ನಮ್ಮ ಕಮೆಂಟಲ್ಲಿ ತಿಳಿಸಿ. ಹಾಗೆ ಈ ರೀತಿ ನಾವು ನಮ್ಗೆ ತಿಳಿದಷ್ಟು ನಾವು ಲಕ್ಷ್ಮೀ ದೇವಿಗೆ ಏನೆಲ್ಲ ಮಾಡಬೇಕು ಅದನ್ನೆಲ್ಲ ಮಾಡಿದೆ. ಆಮೇಲೆ ಮನೆ ಮಗಳಿಗೆ ಅಥವಾ ಮನೆಯಲ್ಲಿರೋ ಹೆಣ್ಮಕ್ಳಿಗೆ ಉಡಿ ತುಂಬಬೇಕು. ಫಸ್ಟ್ ದೇವ್ರ ಪೂಜೆ ಆದಮೇಲೆ ಉಡಿ ತುಂಬಬೇಕು ಅಂತ. ಹಾಗಾಗಿ ನಮ್ಮ ಮನೆಯವರು ನನಗೆ ಮತ್ತು ನನ್ನ ಮಗಳಿಗೆ ಇಬ್ಬರಿಗೂ ಉಡಿ ತುಂಬಿದರು. ನನಗೆ ಅವರೇ ತುಂಬಿದರು. ಆಮೇಲೆ ನನ್ನ ಮಗಳಿಗೂ ಅವರೇ ಕುಂಕುಮ ಹಚ್ಚಿ ಅರಿಶಿನ ಹಚ್ಚಿ ತುಂಬಿದರು. ಈ ರೀತಿ ಇತ್ತು ನೋಡ್ರಿ. ಆಮೇಲೆ ಕಂಕಣ ಕಟ್ಕೊಂಡ್ವಿ. ಇದನ್ನ ಕಟ್ಕೊಂಡಾದ್ಮೇಲೆ ನಮ್ಮ ಮನೆಯವರು ನಾನು ಇಬ್ಬರು ಕೂಡ ದೇವ್ರ ಸಹ ಮಾಡಿ ಪೂಜೆನ ಮಾಡ್ಕೊಂಡ್ವಿ. ಈ ರೀತಿ ಇತ್ತು. ಇದರಲ್ಲಿ ಕೂಡ ನನ್ನ ಮಗಳು ಅಂತ ಸೈಲೆಂಟಾಗಿದ್ದಿದ್ದು ಅಂದರೆ ಇವತ್ತೇ ಒಂದು ಸ್ವಲ್ಪ ಸೈಲೆಂಟಾಗಿದ್ಲು. ಪೂಜೆ ಮಾಡುವಾಗ ಡೈಲಿ ಯಾವಾಗಲೂ ಕಿರಿ ಹಠ ಮಕ್ಕಳದ್ದು ಇದ್ದೇ ಇರೋದಲ್ಲ. ನಮ್ಮ ಕೆಲಸ ಯಾವಾಗ ಜಾಸ್ತಿ ನಮ್ಮ ಕೆಲಸದ ಕಡೆ ನಾವು ಲಕ್ಷ್ಯ ಕೊಟ್ಟಿರ್ತೀವಿ ಆವಾಗ ಮಕ್ಕಳು ಒಂದು ಸ್ವಲ್ಪ ಕಿರಿಕಿರಿ ಮಾಡೋದೆ. ಹಾಗೆ ಶ್ರಾವಣದಾಗ ಗಂಡ ಹೆಂಡತಿ ಜಾಸ್ತಿ ಜಗಳಾಡಬಾರ್ದು ಅಂತಂದಾರ. ಎಷ್ಟು ಪ್ರೀತಿಯಿಂದ ಇರೋಕ್ಕಾಗುತ್ತೋ ಅಷ್ಟು ಪ್ರೀತಿಯಿಂದ ಗಂಡ ಹೆಂಡತಿ ಜೊತೆಗಿರಬೇಕು ಈ ಟೈಮಲ್ಲಿ. ಹಂಗೆ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಹೇಳತ್ತೀನಿ. ಎಲ್ಲರಿಗೂ ದೇವ್ರು ಒಳ್ಳೇದು ಮಾಡಲಿ, ಒಳ್ಳೇದಾಗಲಿ ಎಲ್ಲರ ಜೀವನದಾಗೂ. ಎಲ್ಲರಿಗೂ ಲಕ್ಷ್ಮೀ ದೇವಿ ಒಲಿಲಿ.
ನಾನು ಇನ್ನೊಂದು ನಿಮ್ಮ ಮುಂದೆ ವಿಷಯನ ಶೇರ್ ಮಾಡತ್ತೀನಿ. ಏನಪ್ಪ ಅಂತಂದ್ರೆ, ನಾನು ಫಸ್ಟು ಲಕ್ಷ್ಮೀ ಪೂಜೆ ಮಾಡಿದಾಗ ಯಾವ ಸೀರೆನೂ ಇರಲಿಲ್ಲ, ಬರೀ ಒಂದು ಹೊಸ ಬ್ಲೌಸ್ ಪೀಸ್ ತೊಗೊಂಡು ಬಂದು ನಾನು ಪೂಜೆ ಮಾಡಿರೋದು. ನಾನು ಹೆಂಗೆ ಪೂಜೆ ಮಾಡ್ತಾ ವರ್ಷ ಪೂಜೆ ಮಾಡ್ತಾ ಹೋದ್ವಿ, ಎಲ್ಲ ಫುಲ್ ಡಿಫ್ರೆಂಟ್ ಆಗ್ತಾ ಹೋಯಿತು. ಹಾಗೆ ನಾನು ಪೂಜೆ ಮಾಡಿದಾಗ ಆಸೆಪಟ್ಟು ನಾವೇನು ಪೂಜೆ ಮಾಡ್ತಾಯಿಲ್ಲ, ಅವಳೇ ಮಾಡಿಸ್ಕೋತಾಳೆ. ಈ ರೀತಿ ನಾವು ಪೂಜೆ ಮಾಡ್ತಾ ಬಂದ್ವಿ. ನಿಮ್ಮ ಲೈಫಲ್ಲಿ ವರ್ಷ ಪೂಜೆ ಮಾಡ್ತಾ ಬಂದಂಗೆಲ್ಲ ಲೈಫ್ ಒಳಗೆಲ್ಲ ಚೇಂಜ್ ಆಗ್ತಾನೆ ಬಂತು. ಇದೇ ರೀತಿನ ಚೇಂಜ್ ಆಗ್ತಾ ಇರಲಿ, ಇನ್ನೂ ಚೆನ್ನಾಗಿ ಪೂಜೆ ಮಾಡೋ ಅಂತ ಆಶೀರ್ವಾದ ಕೊಡಲಿ. ಹಾಗೆ ಎಲ್ಲರ ಜೀವನದಾಗೂ ಸುಖ ಶಾಂತಿಯನ್ನು ತರಲಿ ಲಕ್ಷ್ಮೀ ದೇವಿ ಅಂತ ಕೇಳ್ಕೊತೀನಿ. ಹಾಗೆ ಎಲ್ಲರೂ ನನ್ನ ಚಾನಲ್ನ ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.